ಹೋಗಿ ಟೀನುಗೆ ಒಂದು ಹೊಸ ಗುಡಿಸ್ಲು ಮಾಡಿಕೊಡು ನೀನು. ಹಾ ಹಾ, ಈಗ್ಲೇ ಹೋಗ್ತೀನಿ. ಹಾಗಂತೇಳಿ ಆ ರಾಮು ಆನೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಟೀನು, ನನ್ನ ಕ್ಷಮಿಸ್ಬಿಡು. ನನ್ನಿಂದ ನಿನ್ನ ಗೂಡು ಹಾಳಾಗಿತ್ತು. ನಾನೇ ನಿನಗೆ ಮತ್ತೊಂದು ಗೂಡು ಮಾಡಿಕೊಡ್ತೀನಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಟೀನು ಸಂತೋಷ ಪಡತ್ತೆ. ಮತ್ತೆ ಅವನು ಅವ್ನ ಕೆಲ್ಸ ಶುರು ಮಾಡಕ್ಕೆ ಅಲ್ಲಿಂದ ಹೋಗ್ತಾನೆ. ಅಲೆ ಮಿತ್ತು, ನೀನು ನಿಜವಾಗ್ಲೂ ಸತ್ತೋಗಿದ್ಯಾ? ಇಲ್ಲ, ನಾನು ಬದುಕೆ ಇದ್ದೀನಿ. ಹಾಗಾದ್ರೆ ನಾನು ರಾಮನ ಗಾಳಿಯಲ್ಲಿ ಹಾರಿಸ್ದೆ. ಆ ಕೆಲ್ಸ ಮಿಟ್ಟು ಅಲ್ಲ, ನಾನ್ ಮಾಡ್ದೆ. ನೀಲಿ ದೇವತೆ? ಅವನ ಗೂಡು ಹಾಳಾದ ನಂತರ ಮಿಟ್ಟು ಅಳ್ತಿದ್ದ. ಆಗ ನಾನು ಅವನ ಬಳಿ ಹೋಗಿದ್ದೆ. ಆಗ ಅವನ್ ನನಗೆ ಎಲ್ಲಾ ವಿಷಯ ಹೇಳ್ದ. ಆಗ ನಾನೊಂದು ಪ್ಲಾನ್ ಮಾಡ್ದೆ. ಅದ್ರಿಂದ ನಾವಿಬ್ರು ಸೇರಿ ಆ ರಾಮು ಆನೆಗೆ ಬುದ್ಧಿ ಕಲ್ಸಿದ್ವಿ. ನೀನು ಒಳ್ಳೆ ಕೆಲಸ ಮಾಡಿದೆ ನೀಲಿ ದೇವತೆ. ಅದನ್ ಕೇಳಿಸ್ಕೊಂಡು ನೀಲಿ ದೇವತೆ ಅಲ್ಲಿಂದ ಮಾಯ